ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ಹುಕ್ಕೇರಿ ತಾಲೂಕು ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ವಿತರಣಾ ಸಮಾರಂಭ ಶನಿವಾರ ಹುಕ್ಕೇರಿಯಲ್ಲಿ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಧಿಕೃತವಾಗಿ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿಗಳನ್ನು ವಿತರಿಸಲಾಗಿದೆ. ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಆಶೀರ್ವಚನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ಪತ್ರಿಕಾ ರಂಗವು ಸಮಾಜದ 4ನೇ ಅಂಗವಾಗಿದ್ದು, ಪತ್ರಕರ್ತರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದ ಅಭಿವೃದ್ಧಿ ಹಾಗೂ ಜನಜಾಗೃತಿಗೆ ಪ್ರಮುಖ ಪಾತ್ರ ವಹಿಸಬೇಕು ಎಂದಿದ್ದಾರೆ. ಸತ್ಯ, ಪ್ರಾಮಾಣಿಕತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಕಾಪಾಡಿಕೊಂಡು ವೃತ್ತಿ ನಿರ್ವಹಿಸುವಂತೆ ಅವರು ಕರೆ ಕೊಟ್ಟಿದ್ದಾರೆ. ಗುರು ಮಡಿವಾಳಸವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಈ ಒಂದು ಎಲ್ಲ ನೂತನ ಪದಾಧಿಕಾರಿಗಳ ಆಯ್ಕೆಯ ಒಂದು ಪ್ರಕ್ರಿಯೆಯು ಹೇಗೆ ನಡೆಯಿತು ಮತ್ತು ಇಲ್ಲಿಯವರೆಗೆ ಈ ಒಂದು ಸಂಘ ನಡೆದು ಬಂದಂತ ದಾರಿ, ಈ ಎಲ್ಲ ಮಾಹಿತಿಯನ್ನು ಕುರಿತು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಪ್ರಶಾಂತ್ ನಾಗನೂರು ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನನ್ನ ಗುರುಗಳಿಗೆ ಶರಣಾರ್ಥಿಗಳು ಹಾಗೂ ತಾಲೂಕಾ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ವೇದಪಟುಗಳಿಗೆ ಶರಣೆಂದು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ 1992ರಲ್ಲಿ ಸ್ಥಾಪನೆಗೊಂಡು ಇಲ್ಲಿಯವರೆಗೆ ಸುಮಾರು 32 ವರ್ಷಗಳ ದೀರ್ಘಕಾಲ ರಾಜ್ಯಾದ್ಯಂತ ತನ್ನ ಸಂಘಟನೆಗಳನ್ನು ಮಾಡಿಕೊಂಡು ಜಿಲ್ಲೆಯಾದ್ಯಂತ ಮತ್ತು ತಾಲೂಕದ ಎಲ್ಲ ಜಿಲ್ಲೆಗಳ ತಾಲೂಕಿನಲ್ಲಿ ಸಂಘಟನೆಗಳನ್ನು ಹುಟ್ಟುಹಾಕೊಂಡು ಸರ್ ಟಿಪ್ಪುವರ್ಧನ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘಟನೆ ಮುನ್ನಡೀತಾ ಇದೆ. ಈಗಾಗಲೇ ನಾವು 2 ವರ್ಷಗಳಿಂದ ಶ್ರೀಗಳನ್ನು ಕರ್ಕೊಂಡು ಕೆರಗುಟ್ಟದಲ್ಲಿಯೂ ಕೂಡ ನಾವು ಈ ಸಂಘಟನೆಯ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಎಲ್ಲ ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಸುಮಾರು ಒಂದು 5 ತಾಲೂಕುಗಳಲ್ಲಿ ಈ ರೂಪದಲ್ಲಿದೆ ಹಿಡ್ಕೊಂಡು, ಇನ್ನು ಕೆಲವು ತಾಲೂಕುಗಳಲ್ಲಿ ಈ ಒಂದು ಸಂಘಟನೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದ್ರ ಜೊತೆಗೆ ಸಂಘಟನೆ ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ. ನಾವು ಸಂಘಟನೆಯನ್ನ ಯಾಕೆ ಮಾಡಬೇಕು, ಸಂಘಟನೆಯನ್ನು ನಾವು ಯಾಕೆ ಬಳಸಬೇಕು, ಪತ್ರಕರ್ತರಿಗೆ ಸಂಘಟನೆ ಯಾಕೆ ಬೇಕು ಅಂತಂದ್ರ ನಮ್ಮ ಕ್ಷೇಮವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸಂಘಟನೆ ಇದ್ರೆ ನಮಗೊಂದು ಬಲ ಇರ್ತದೆ. ಸಂಘಟನೆ ನಾವು ಯಾವುದಕ್ಕೂ ದುರುಪಯೋಗ ಮಾಡ್ಕೊಳ್ಳದೆ ಸಮಾಜದ ಒಳ್ಳೆಯ ಒಂದು ಕಾರ್ಯಗಳಿಗೆ ನಮ್ಮ ಸಂಘಟನೆಯನ್ನು ಉಪಯೋಗ ಮಾಡ್ಕೊಳ್ತಾ ರಾಜ್ಯದ ವ್ಯಾಪ್ತಿಯಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗೋದು ಒಂದು ಸಂಘಟನೆಯ ಧರ್ಮ ಆಗಿರ್ತದ, ಕಾರ್ಯ ಆಗಿರ್ತದ. ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅದೇ ರೀತಿ ಕಾರ್ಯವನ್ನ ಈ ಸಂಘಟನೆಯಲ್ಲಿ ಮಾಡ್ಬೇಕಾಗ್ತದ. ಮತ್ತು ಅದೇ ರೀತಿಯಿಂದ ಈ 32 ವರ್ಷಗಳ ಕಾಲ ಈ ಒಂದು ಸಂಘಟನೆ ಪ್ರತಿ ವರ್ಷನೂ ತನ್ನ ಕಾನೂನು ವ್ಯಾಪ್ತಿಯಲ್ಲಿ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ತನ್ನ ರಿನ್ಯೂವಲ್ಗಳನ್ನು ಎಲ್ಲ ಸಂಘಟನೆಯ ಜಿಲ್ಲೆಯ ಸಂಘಟನೆಗೂ ತಾಲೂಕು ಸಂಘಟನೆಯ ರಿನ್ಯೂವಲ್ಗಳನ್ನು ಮಾಡ್ತಾ ಚಾಲ್ತಿಯಲ್ಲಿದೆ. ಯಾವುದೇ ಸಮಾಜದ ಒಳಿತಿಗಾಗಿ ಕೆಲಸವನ್ನ ಈ ಸಂಘಟನೆ ಮಾಡ್ತಾ ಬಂದಿದೆ. ಅದೇ ರೀತಿ ನಾವು ಈಗ 5 ವರ್ಷಗಳ ಕಾಲ ಹುಕ್ಕೇರಿಯಲ್ಲಿ ಕೂಡ ನಾವು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯನ್ನ ಸ್ಥಾಪನೆ ಮಾಡಿಕೊಂಡು ನಡು ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಸಂಘಟನೆ ಸ್ವಲ್ಪ ನಾವು ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಾರ್ಯರೂಪಕ್ಕೆ ಬರಲಿಲ್ಲ. ಕೆಲವೊಂದು ಸಮಸ್ಯೆಗಳಾದ್ವಿ, ಅದು ಶ್ರೀಗಳಿಗೆ ಗೊತ್ತದ. ಹಿಂಗಾಗಿ ಅದೊಂದು ವ್ಯತ್ಯೆಯನ್ನು ಬಿಟ್ಟರೆ ಈಗ ನಾವು ನಮ್ಮ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘಟನೆ ಮತ್ತೆ ನಮ್ಮ ಹುಕ್ಕೇರಿಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಲಿಕ್ಕೆ ಚಾಲ್ತಿಯಲ್ಲಿ ನಾವು ಇದ್ದೀವಿ. ಅದರ ಜೊತೆಗೆ ನಮಗೆ ಅತಿ ಅವಶ್ಯ ನಮ್ಮ ಶ್ರೀಗಳ ಆಶೀರ್ವಾದ ಬಹಳ ಅದ ನಮ್ಮ ಸಂಘಟನೆಗೆ. ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಂಘಟನೆಯಿಂದ ಸಮಾಜಮುಖಿ ಮತ್ತು ಅನ್ಯಾಯಗಳ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ಸಂಘಟನೆ ಸದಾಕಾಲ ಸಿದ್ಧಿದೆ ಅಂತ ಹೇಳ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖ ಪದಾಧಿಕಾರಿಗಳು, ಸದಸ್ಯರು ಹಾಗೂ ತಾಲೂಕಿನ ವಿವಿಧ ಮಾಧ್ಯಮಗಳ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮ ಆತ್ಮೀಯ ಹಾಗೂ ಅರ್ಥಪೂರ್ಣವಾಗಿ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.